ಫಲಾನುಭವಿಗಳು ಯಾರ್ಯಾರು ಇದ್ದಾರೆ ಅವ್ರದ್ದು ಡಾಕ್ಯುಮೆಂಟೇಶನ್ ಕಲೆಕ್ಟ್ ಮಾಡಿ ನಾವು ಅದನ್ನು ಮತ್ತೆ ಅಪ್ರೂವಲ್ ತಗೊಳ್ಳುವಂಥದ್ದು ಮುಂದಿನ ಹಂತದಲ್ಲಿ ನಾವು ಮಾಡ್ತಾ ಇದ್ದೀವಿ. ಹೀಗೆ ಎಲ್ಲ ಯೋಜನೆಗಳನ್ನು ಆನ್ ಸ್ಪಾಟ್ ಅಲ್ಲೇ ಮಾಡೋದು. PM ಕಿಸಾನ್ ಯೋಜನೆ, PM ಕಿಸಾನ್ ಅಲ್ಲಿ ವರ್ಷಕ್ಕೆ 6,000 ರೂಪಾಯಿ ಕೊಡ್ತೀವಿ ನಾವು. ಆ 6,000 ರೂಪಾಯಿನ ಈಗ ನಮಗೆ ಎನ್ರೋಲ್ಮೆಂಟ್ ಕೆಲವರು ಮಾಡ್ಕೊಂಡೇ ಇರಲ್ಲ, ಮನೇಲಿ ಅರ್ಧ ಎಕರೆ ಜಾಗ ಇರುತ್ತೆ, ಅವ್ನು ಕೃಷಿನೇ ಮಾಡ್ತಿರಲ್ಲ, ಅದಕ್ಕೆ ಖರ್ಚು ವೆಚ್ಚ ಅಂತ ಸುಮ್ಮನೆ ಆಗ್ಬೋದು. ಆದ್ರೆ 6,000 ರೂಪಾಯಿ ನಾವೇ ಕೊಡ್ತೀವಿ. ಅದನ್ನು ಕೃಷಿ ಮಾಡಿ ಅನ್ನೋದು ಮೋದಿಜಿಯವರ, ಅವರು ಮತ್ತೆ ಯಾರ್ಯಾರು ಕೃಷಿಕರಿದ್ದಾರೆ ಅವರಿಗೆ ಹೊರೆ ಆಗಬಾರದು ಅನ್ನೋದು ಅವ್ರ ಉದ್ದೇಶವಾಗಿದೆ. ಹಾಗಾಗಿ ಅವ್ರು 6,000 ರೂಪಾಯಿ ವರ್ಷಕ್ಕೆ ಕೊಡ್ತಾ ಇದ್ದಾರೆ. ಆ ಯೋಜನೆನೂ ಕೂಡ ಈ ರಥ ಬಂದ ಕೂಡಲೇ ನನಗೆ ಇನ್ನೂ ಆಯುಷ್ಮಾನ್ PM ಕಿಸಾನ್ ನನಗೆ ಕಾರ್ಡ್ ಬಂದಿಲ್ಲ, ನನ್ನನ್ನು ಎನ್ರೋಲ್ ಮಾಡ್ಕೊಂಡಿಲ್ಲ ಅಂದ್ರೆ ಸ್ಪಾಟ್ ಅಲ್ಲೇ ನಾವು ಎನ್ರೋಲ್ ಮಾಡ್ತೀವಿ. ಇದು ನಮ್ಮ ಇಡೀ ಮೈಸೂರು ಜಿಲ್ಲೆನಲ್ಲಿ ಪ್ರತಿಯೊಂದು ಪಂಚಾಯತಿಗೂ ಕೂಡ ರಥ ಹೋಗ್ತಾ ಇದೆ. ನಾನು ಮೈಸೂರಿಗೆ ಎಲ್ಲರನ್ನೂ ಕೇಳ್ಕೊಳ್ತೀನಿ, ಮೈಸೂರು ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಯ ಎಲ್ಲರನ್ನೂ ನಾಗರಿಕರನ್ನ ಕೇಳ್ಕೊಳ್ತೀನಿ, ದಯವಿಟ್ಟು ಯಾರ್ಯಾರಿಗೆ ಬಂದಿಲ್ಲ ನಿಮಗೆ 6,000 ರೂಪಾಯಿ ಮೋದಿಜಿಯವರು ಕೊಡ್ತಾರೆ. ನೀವೇನು ಹೋಗಿ ಒಂದು 10 ನಿಮಿಷ ಅಲ್ಲಿ ಕಾರ್ಡ್ ಎನ್ರೋಲ್ಮೆಂಟ್ ಮಾಡ್ಕೊಂಡ್ಬಂದ್ರೆ ಸಾಕು, ದಯವಿಟ್ಟು ಅದನ್ನ ಮಾಡಿಸ್ಕೊಳ್ಳಿ. ನಿಮಗೆ ಕೊನೆಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಇಲ್ಲ, BPL ಕಾರ್ಡ್ ಇಲ್ಲ, ಇನ್ನೇನೋ ಬರ್ತಾ ಇರ್ತೀರಿ. ಇವರು ಚಿಕಿತ್ಸೆ ಅಂತ ಹೇಳಿ ಕೂಡಲೇ ಯಾರಿಗೂ ಮನೇನ ಹುಷಾರಿಲ್ಲ ಅಂದ ಕೂಡಲೇ ಯಾವುದೋ MLAನೋ MPನೋ ಯಾರ್ದೋ ಪೊಲಿಟಿಷಿಯನ್ ಮನೆ ಎದುರುಗಡೆ ಹೋಗಿ ನೀವು ಕೈ ಚಾಚಿ ನಿಲ್ಲುವಂತ ಅಗತ್ಯ ಇಲ್ಲ. ನರೇಂದ್ರ ಮೋದಿಜಿಯವರೇ ಪ್ರಧಾನಿನೇ ನಿಮಗೆ ಇಂಥ ಒಂದು ಒಳ್ಳೆ ಅವಕಾಶವನ್ನು ಆಯುಷ್ಮಾನ್ ಭಾರತ್ ಕಾರ್ಡ್ ಮುಖಾಂತರ ಕೊಡ್ತಾ ಇದ್ದಾರೆ. ದಯವಿಟ್ಟು ಹೋಗಿ ಅದನ್ನ ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಹತ್ರ ಗ್ಯಾಸ್ ಇಲ್ಲ ಮನೆಯಲ್ಲಿ, ಕುಟುಂಬ ಏನು ವಿಂಗಡಣೆ ಆಗ್ತಾ ಇರ್ತದೆ, ಅದು ಹೊಸ ಕುಟುಂಬಗಳು ಆಗ್ತಾ ಇರ್ತದೆ. ಏನು ಮನೆಯಲ್ಲಿ ಮಕ್ಕಳು ಮದುವೆ ಆದ ಕೂಡಲೇ ಅವರು ಪ್ರತ್ಯೇಕವಾಗಿ ಹೋಗ್ತಾರೆ. ನಿಮಗೆ ಗ್ಯಾಸ್ ಸಂಪರ್ಕ ಬೇಕು, ಮೊದಲೆಲ್ಲ ನಾವು 3 ಸಿಲಿಂಡರ್ ಸಬ್ಸಿಡೈಸ್ ಕೊಡ್ತೀವಿ, 6 ಸಿಲಿಂಡರ್ ಕೊಡ್ತೀವಿ, ವರ್ಷಕ್ಕೆ ಇಷ್ಟೇ ಕೊಡೋದು, ಇವೆಲ್ಲ ಕತೆ ಹೇಳೋದು. ನಾವಾಗಲ್ಲ, ನಮ್ಮ ಮೋದಿಜಿಯವರು ಮನೆ ಬಾಗಿಲಿಗೆ ಬಂದು ನಿಮಗೆ ಸಿಲಿಂಡ್ರು, ಸ್ಟವ್ ಎಲ್ಲದನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಉಜ್ವಲ 2 ಯೋಜನೆಯಲ್ಲಿ ಈ ಎಲ್ಲ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ನೀವು ಹೋಗಿ ಬಂದು ಎನ್ರೋಲ್ ಮಾಡಿಕೊಂಡು ನೀವು ಅದನ್ನ ರಿಜಿಸ್ಟರ್ ಮಾಡಿಕೊಂಡು ಸ್ಟವ್ನು ಕೂಡ ನೀವು ತಗೊಳ್ಳಿ, ಸ್ಟವ್ ಮತ್ತೆ ಗ್ಯಾಸ್ ಸಿಲಿಂಡರ್ ತಗೊಳ್ಳಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜನರಿಗೆ ಮನವಿಯನ್ನು ಕೂಡ ಮಾಡ್ಕೊಳ್ತೀನಿ. ಇಲ್ಲಿವರೆಗೂ ಮೈಸೂರಿನಲ್ಲಿ ನಮ್ಮ ಉದ್ದೇಶ ಇರುವಂತದ್ದು 300 ಕಡೆ ಈ ಕಾರ್ಯಕ್ರಮ ಆಗುತ್ತೆ. ಇಲ್ಲಿವರೆಗೂ ಸುಮಾರು ಒಂದು 200 ಕಡೆ ಮಾಡಿದೀವಿ ಆಲ್ರೆಡಿ. ಇನ್ನೂ ಅಗತ್ಯ ಬಿತ್ತು ಅಂತಂದ್ರೆ ಇನ್ನೂ ನಾವು ಅದನ್ನ ಇನ್ನೂ 20 ದಿನ ಮುಂದುವರಿಸ್ತೀವಿ. ನಿಮ್ಗೆ ಅಕಸ್ಮಾತ್ ಬೇಕು ಅಂತ ಹೇಳಿದ್ರೆ ನೀವು ಎಲ್ಲೋ ಅಲ್ಲಿ ನೀವು BJPಯ ಯಾರೋ ಕಾರ್ಯಕರ್ತರನ್ನು ಅಲ್ಲಿರುವಂತ ಯಾರನ್ನು ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಹತ್ರ ರಥ ಬಂದಿಲ್ಲ ಅಂತ ನೀವು ಹೇಳಿ ರಥ ಕಳಿಸ್ತೀವಿ, ನಾವು ಆ ಊರಿಗೆ ಕಳಿಸ್ಕೊಡ್ತೀವಿ ರಥನ. ಹಾಗೆ ಇಲ್ಲಿವರೆಗೂ 300 ಲೊಕೇಶನ್ ನಾವು ಟಾರ್ಗೆಟ್ ಮಾಡಿದೀವಿ, ಎಲ್ಲ ಕಡೆಗೂ ಹೋಗುತ್ತೆ. ಹಾಗೆ ಆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮತ್ತು ಈ ಏನು ಸ್ಥಳೀಯ ವ್ಯವಸ್ಥೆಗಳು ಏನಿರ್ತದೆ ನಮಗೆ, ಈ ಆಡಳಿತ ವ್ಯವಸ್ಥೆಗಳು, ಅದು ಪಟ್ಟಣ ಪಂಚಾಯತಿ ಇರ್ಬೋದು, ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಕೂಡ ನಾವು ನಮ್ಮ ರಥ ಬರುತ್ತೆ. ಹಾಗೆ ಇಲ್ಲಿವರೆಗೂ ಸುಮಾರು 50,000 ಜನ ಈ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಗೆ 250 ಬೆನಿಫಿಷರೀಸ್ ನಮ್ಮ ಫೀಡ್ಬ್ಯಾಕ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಆಯುಷ್ಮಾನ್ ಭಾರತ್ ಈ ಬರೀ ಯಾತ್ರೆಯ ವೇಳೆಯಲ್ಲಿ 55,000 ಆಯುಷ್ಮಾನ್ ಭಾರತ್ ಕಾರ್ಡ್ಗಳನ್ನು ನಾವು ಕೊಟ್ಟಿದ್ದೀವಿ. ಹಾಗೆ PM ಕಿಸಾನ್ ಏನು ನಾವು 6,000 ರೂಪಾಯಿ ವರ್ಷ ಕೊಡ್ತೀವಿ, ಅದರದ್ದು 7,000 ಜನ ಸ್ಪಾಟ್ ಅಲ್ಲಿ ಬಂದು ರಿಜಿಸ್ಟರ್ ಮಾಡಿ PM ಕಿಸಾನ್ ಯೋಜನೆಗೆ ಎನ್ರೋಲ್ ಆಗಿದ್ದಾರೆ. ಅವ್ರಿಗೂ ಕೂಡ 6,000 ರೂಪಾಯಿ ನಾನು ಕೊಡ್ತೀವಿ. ಹಾಗೆ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆ ಅಂತ ಇದೊಂದು ಹೊಸ ಕಾನ್ಸೆಪ್ಟ್ ಅನ್ನ ತಗೊಂಡ್ಬಂದ್ರು. ಯಾರು ಬೀದಿ ಬದಿ ಮಾರಾಟಗಾರರು ಇರ್ತಾರೆ, ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ತಾರೆ, ತರಕಾರಿ ಮಾರ್ಬೋದು, ಎಳ್ನೀರು ಮಾರ್ಬೋದು, ಅಥವಾ ಇನ್ನೇನಾದ್ರು ವ್ಯಾಪಾರಗಳು ಮಾಡ್ಬೋದು, ಇವರಿಗೆ ಸಾಲ ಸೌಲಭ್ಯವನ್ನು ಕೊಡುವಂತಹ ವ್ಯವಸ್ಥೆ ಇದು PM ಸ್ವನಿಧಿ ಅಂತ ತಗೊಂಡ್ಬಂದಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ 31,000 ಜನ ಕೊಟ್ಟಿದ್ದೀವಿ ಇಲ್ಲಿವರೆಗೂ. ಇನ್ನೂ ಎಷ್ಟು ಜನ ಬರ್ತೀರಿ ಅಷ್ಟು ಜನಕ್ಕೂ ಕೊಡ್ತೀವಿ. ಹಾಗೆ PM ಕಿಸಾನ್ ಯೋಜನೆಯಲ್ಲಿ ಮೈಸೂರು ಜಿಲ್ಲೆಗೆ 2,45,268 ಸಣ್ಣ ಮತ್ತು ಅತಿ ಸಣ್ಣ ರೈತರು ಎನ್ರೋಲ್ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಇನ್ನೂ 2 ಲಕ್ಷ ಆಗಲಿ. ನೀವು ನಿಮ್ಮ ಹತ್ರ 5 ಎಕರೆಗಿಂತ ದಯವಿಟ್ಟು ಹೋಗಿ ನೀವು ಸಣ್ಣ ಮತ್ತು ಅತಿ ಸಣ್ಣ ರೈತರು ಎನ್ರೋಲ್ ಮಾಡ್ಕೊಳ್ಳಿ. ನಿಮಗೆ ವರ್ಷಕ್ಕೆ 6,000 ರೂಪಾಯಿ ಕೊಡ್ತೀವಿ. ಈಗ 2.5 ಲಕ್ಷ ಜನ ಮಾಡ್ಕೊಂಡಿದ್ದಾರೆ, ಅವರಿಗೆ ಲಾಭ ಸಿಗ್ತಿದೆ. ಈ 2,45,268 ಜನಕ್ಕೆ 50,164 ಲಕ್ಷ ಅಂದ್ರೆ 500 ಕೋಟಿ ರೂಪಾಯಿ ಇಲ್ಲಿವರೆಗೂ ಕೊಟ್ಟಿದ್ದೀವಿ. 2018ರಿಂದ ಇಲ್ಲಿವರೆಗೂ 2023ವರೆಗೂ 500 ಕೋಟಿ ರೂಪಾಯಿನ ನಮ್ಮ ಮೈಸೂರಿನ 2,45,000 ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಟ್ಟಿದ್ದಾರೆ. ಯಾವ ಸರ್ಕಾರ ಕೊಟ್ಟಿತ್ತು, ಯಾರಿಂತ ಯೋಜನೆಯನ್ನು ಮಾಡಿದ್ರು ನೀವು ಹೇಳಿ. ಇಷ್ಟು ಲಾಭವನ್ನು ಕೊಟ್ಟಿದ್ದೀವಿ. ಹಿಂದೆ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇರುವಂತಹ ಸಂದರ್ಭದಲ್ಲಿ 4,000 ರೂಪಾಯಿ ಸೇರಿಸ್ಕೊಡ್ತಾ ಇದ್ರು. ಈ ಸರ್ಕಾರ ಬಂದಾದ್ಮೇಲೆ ಅದನ್ನು ಕಿತ್ಕೊಂಡಿದ್ದಾರೆ. ನಾವೇನು ಮಾಡೋಕ್ಕಾಗಲ್ಲ, ಜನರ ಆಯ್ಕೆ. ಆದ್ರೆ ನಮ್ಮ ಮೋದಿಜಿಯವರು
ಓಟಿಗೋಸ್ಕರ ಯಾವುದನ್ನೂ ಮಾಡಿಲ್ಲ. ಜನರ ಶ್ರೇಯೋಭಿವೃದ್ಧಿ, ಜನರ ಒಳಿತಿಗೋಸ್ಕರ ಮಾಡಿದ್ದಾರೆ. ಈ ವಿಕಸಿತ ಸಂಕಲ್ಪ ಯಾತ್ರೆಯ ಉದ್ದೇಶನೂ ಕೂಡ ಯಾರ್ಯಾರು ಈ ಯೋಜನೆಗಳ ಲಾಭವನ್ನ ಫಲವನ್ನ ಪಡ್ಕೊಳ್ಳೋದಕ್ಕೆ ವಂಚಿತರಾಗಿದ್ದಾರೆ, ದಯವಿಟ್ಟು ನೇರವಾಗಿ ಬಂದು ಅದನ್ನ ಪಡ್ಕೊಳ್ಳಿ, ಎನ್ರೋಲ್ ಮಾಡಿ ಅನ್ನೋದು ಇದರ ಉದ್ದೇಶವಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.